ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವಿವತ್ತು ನಂದಿ ಹಿಲ್ಸ್ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಆಗೋಯ್ತು ಅಂತ ಹೇಳ್ಬಿಟ್ಟು ಡೀಸೆಲ್ ಓಡಿಸ್ತಾರೆ ಗೈಸ್. ದರ್ಶನಕ್ಕೆ ಏವೈತೆ ನಾವು ದರ್ಶನ ನೋಡಿ, ನೀವೇನಾದ್ರು ಟ್ರೆಕ್ಕಿಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದು ಟಿಫನ್ ತಿನ್ಕೊಂಡು ಹೋಗ್ಬೋದು. ನಮ್ಮ ಟಿಪ್ಪು ಸುಲ್ತಾನ್ ನಮ್ಮ ಗಿಡಗಳು ಯಾವ ರೀತಿ ಅದಕ್ಕೆ ಯೂಸ್ ಮಾಡ್ತಿದ್ರು, ಯಾವ ಗಿಡ ಏನಕ್ಕೆ ಯೂಸ್ ಆಗ್ತಿದೆ ಅದೆಲ್ಲ ನಮ್ಮ ಸಂಶೋಧನೆ ಮಾಡಿ ತಿಳ್ಕೊಂಡ್ ಬಂದಿದ್ವಿ. ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಗೈಸ್, ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನಮ್ಮ ಟ್ರೆಕ್ಕಿಂಗು. ಹೇಳ ಏನಾದ್ರು ನಮ್ಮ ಈ ಬೆಟ್ಟದ ಬಗ್ಗೆ ಹೇಳಿತ್ತು ಅಂತದ್ದು ಏನು ಇಲ್ಲ. ಇದು ಫಸ್ಟ್ ಆರ್ಚ್ ಆಫ್ ಟ್ರೆಕ್ಕಿಂಗ್ ಅಂಡ್ ಈ ತರ ಆರ್ಚಸ್ ಇನ್ನು ಜಾಸ್ತಿ ಬರುತ್ತಂತೆ. ನೋಡಿ ಗೈಸ್, ಇವ್ರು ಸ್ಮೆಲ್ ನೋಡ್ಬಿಟ್ಟು ಒಂದು ಯಾವ್ದೋ ಪ್ಲಾಂಟ್ ಸ್ಪೀಸೀಸ್ ನ ಐಡೆಂಟಿಫೈ ಮಾಡ್ತಿದ್ದಾರೆ. ನೀವೇನೇ ಪ್ಲಾಸ್ಟಿಕ್ ಐಟಮ್ಸ್ ತಂದಿದ್ರು ಇದರಲ್ಲೇ ಹಾಕ್ಬಿಟ್ಟು ಹೋಗ್ಬೇಕು. ನೋಡಿ ಗೈಸ್, ಕೊನೆಗೂ ಬಂದ್ಬಿಟ್ವಿ ಲಾಸ್ಟ್. ಯಾಕೋ ಬೋರ್ ಆಗ್ತಿದ್ಯಾ ಬ್ರೋ? ಬನ್ನಿ ಹೋಗೋಣ. ಏ ಬಿಡಿ ಬ್ರೋ, ಅವರು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ ಮಾಡ್ಲಿ. ಬಾಂಬ್ ಸ್ಕ್ವಾಡ್ ಇವರು ಸ್ಪೆಷಲಿಸ್ಟ್ ಬ್ರೋ. ಇಲ್ಲ ಬಿಡಿ ಬ್ರೋ, ಟ್ರೈನ್ ಬೈ ಡೆಹ್ರಾಡೂನ್ 32nd batch 42 number. ಈ ಕಡೆ ಈಸಿ ಆಗೋಟ್ರೆ ಹೆಂಗಪ್ಪ ಬರ್ಕೋದು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವಿವತ್ತು ನಂದಿ ಹಿಲ್ಸ್ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಸೊ ಇದೇ ಕಾರಲ್ಲಿ. ಸೊ ಬನ್ನಿ, ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಗೈಸ್, ಪೆಟ್ರೋಲ್ ಹೊಡಿಸ್ತಾ ಇದ್ದೀವಿ ಕಾರ್ಗೆ. ಡೀಸೆಲ್ ಗೈಸ್, ಪೆಟ್ರೋಲ್ ಆಗೋಯ್ತು. ಪೆಟ್ರೋಲ್ ಆಗೋಯ್ತು ಅಂತ ಹೇಳ್ಬಿಟ್ಟು ಡೀಸೆಲ್ ಹೊಡಿಸ್ತಾರೆ ಗೈಸ್. ಹಾಯ್ ಫ್ರೆಂಡ್ಸ್, ಸವಿ ತುಪ್ಪ ಗಾಯ್ಸ್. ಬ್ರೋ ಏನ್ ಮಾಡ್ತಿದಾರ ಬ್ರೋ? ತಾತ ನ್ಯೂಸ್ ಪೇಪರ್ ಓದ್ತಿದಾರ. ನೋಡಿ ಗೈಸ್, ತಾತ ನ್ಯೂಸ್ ಪೇಪರ್ ಓದ್ತಿದ್ದಾನೆ. ಹೋಟೆಲ್ ಇಟ್ಲ ಬಾಲ್ ಎಕ್ಕಿಸಿ ಇಲ್ಲ ಎಕ್ಕಿಸ್ತಾರ. ಅದೇ ಮ್ಯಾಟ್ರ. ನೀವು ದರ್ಶನಕ್ಕೆ ಏವೈತೆ ನಾವು ದರ್ಶನ ರೇಟ್ ಕೊಡತ್ತ ಅಂದೆ. ಬೇಲ್ ಸಿಕ್ಕೇ ಮುಟ್ಟುಂದ ಸಿಕ್ಕಿರದ ಫೇಮಸ್ ಆಗ್ತೀರಾ? ನೋಡಿ ಗೈಸ್, ಈಗ ಮತ್ತೆ ಟ್ರೆಕ್ಕಿಂಗ್ ಆಗಿ ಸುಸ್ತಾಗಿ ಏನಾದರೂ ತಿನ್ನೋಣ ಅಂತ ಇಲ್ಲಿ ಟಿಫನ್ ತಗೊಂತಾ ಇದ್ವಿ. ಚಿಕ್ಕ ಅಂಗಡಿ ಇದೆ ಇಲ್ಲಿ. ನೋಡಿ, ನೀವೇನಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಟಿಫನ್ ತಿನ್ಕೊಂಡು ಹೋಗ್ಬೋದು. ನಾಯಕ್ ಬ್ರೋ, ಟೀ ಹೆಂಗೈತೆ? ಫಿಟ್ ಆಗೈತೆ ಬ್ರೋ. ನೋಡಿ ಬ್ರೋ, ಇವರು
ಟೀ ಹೆಂಗಾದ್ರೂ ಇರಲಿ ಸ್ವೀಟ್ ಆಗಿದ್ರೆ ಸಾಕು, ಚೆನ್ನಾಗಿದೆ ಅಂದ್ಬಿಡ್ತಾರೆ. ನಮ್ಮ ಟಿಪ್ಪು ಸುಲ್ತಾನ್ ನಮ್ಮ ಗಿಡಗಳನ್ನ ಯಾವ ರೀತಿ ಅದಕ್ಕೆ ಯೂಸ್ ಮಾಡ್ತಿದ್ರು, ಯಾವ ಗಿಡ ಏನಕ್ಕೆ ಯೂಸ್ ಆಗ್ತದೆ ಅದೆಲ್ಲ ನಮ್ಮ ಸಂಶೋಧನೆ ಮಾಡಿ ತಿಳ್ಕೊಂಡ್ ಬಂದಿದ್ವಿ. ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಗೈಸ್, ಟಿಫನ್ ಎಲ್ಲ ತಗೊಂಡಿದ್ದಾಯಿತು. ಸೊ ಟ್ರೆಕ್ಕಿಂಗ್ ಮಾಡೋ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇವರಿಂದನೇ ನಾವು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ದು. ಇವ್ರು ನಮ್ಮ ಸೀನಿಯರ್ಸು. ಇನ್ನೊಂದು 2 months ಆಗಿದ ತಕ್ಷಣ ಕಾಲೇಜ್ ಬಿಟ್ಟು ಹೋಗ್ತಾರೆ. ಸೊ ಇವ್ರ ಜೊತೆ ಒಂದು ಮೆಮೊರಬಲ್ ಮೂಮೆಂಟ್ ಇರಲಿ ಅಂತ ನಂದಿ ಟ್ರೆಕ್ಕಿಂಗ್ ಗೋಯಿಂಗ್ ಫಾರ್ ಸಕಲೇಶ್ವರ ಘಾಟ್ ಸೆಕ್ಷನ್, ಬಟ್ ಡ್ಯೂ ಟು ಸಮ್ ಆಫ್ ದ ಹೆವಿ ರೈನ್ಸ್, ಲ್ಯಾಂಡ್ ಸ್ಲೈಡ್ಸ್ ಆದ್ರಿಂದ ನಾವು ಸಕಲೇಶ್ಪುರ ಘಾಟ್ ಸೆಕ್ಷನ್ ಕಡೆ ಹೋಗೋದಕ್ಕಾಗಿಲ್ಲ. ಇವರು ಕತೆಗಳು ಹೊಡಿತವ್ರೆ ಜಾಸ್ತಿ. ಎಲ್ಲ ಅನುಕೂಲಗಳಿದ್ರು ಬಂದಿಲ್ಲ. ಸೊ ಈಗ ಫೈನಲಿ ಇವ್ರ ಜೊತೆನೂ ಒಂದು ಮೆಮೊರಬಲ್ ಮೂಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ನಾವೀಗ ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ನೋಡಿ ಗೈಸ್, ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನಮ್ಮ ಟ್ರೆಕ್ಕಿಂಗು. ಆ್ಯಂಡ್ ಸ್ಟಾರ್ಟಿಂಗು ಹಿಂಗಿದ್ದೀವಿ. ಆ್ಯಂಡ್ ಮೇಲೆ ಹೋಗಿದ ತಕ್ಷಣ ಹೇಗಿರ್ತೀವಿ ಹೋಗುತ್ತಿಲ್ಲ. ಫುಲ್ಲು ಹೇಳ 6ನೇ ಮೆಟ್ಲಲ್ಲಿ ನಿಂತಿದ್ದಾನಂತೆ ಅವನು. ಅವರು ಮಾತಾಡ್ತಾ ಇದ್ರು, ಆಕ್ಚುಲಿ ಮಾತಾಡ್ತಾ ಇದ್ರು. ಅವರು ಸ್ವಲ್ಪ ಗೊತ್ತಲ್ವಾ, ಜಸ್ಟ್ ಬಾಯ್ ಸಿಂಗ್ಸ್ ಯಾರೋ ಹೋದ್ರು ಅಂತ ಹೇಳ್ಬಿಟ್ಟು ಮಾತಾಡೋದೇ ನಿಲ್ಸ್ಬಿಟ್ರು. ಅಂಕಲ್ ಒಂದೇ ಸಲ ಲೆಜೆಂಡ್ರಿ ಆನ್ಸರ್ ಹೇಳಿದ್ರು. ನಮ್ ನಂದಿ ಹಿಲ್ಸ್ ಇಷ್ಟು ಹೇಳಿ ಅಂದ್ರೆ ಏನಾದ್ರು ನಮ್ಮ ಈ ಬೆಟ್ಟದ ಬಗ್ಗೆ ಹೇಳಿದ್ರು. ಅಂತದ್ ಏನು ಇಲ್ಲ, ಸುಮ್ನೆ ದುಡ್ಡು ಜಾಸ್ತಿ ಆಗ್ಬಿಟ್ಟು ಇಲ್ಲ ಅಂತದ್ ಏನೂ ಇಲ್ಲ. ಏನು ಗೊತ್ತಿಲ್ಲ. ನಂದಿ ಹಿಲ್ಸ್ ಯಾವ ತರ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಇದು ಟ್ರೆಕ್ಕಿಂಗ್ ಮಾಡ್ತಿರೋದು, ಯಾವ ತರ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಸೂಪರ್ ಆಗಿರುತ್ತೆ. ಅಂಕಲ್ ನಿಮ್ದು ಟ್ರೆಕ್ಕಿಂಗ್ ಮುಗೀತಾ? ಹೆಂಗಿತ್ತು? ಓಕೆ, ನೋಡಿ ಟ್ರೆಕ್ಕಿಂಗ್ ಫುಲ್ ಸೂಪರ್ ಆಗಿತ್ತಂತೆ. ಸೊ ನಾವು ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ. ಅಂಡ್ ನಮ್ಮ ಅಂಕಲ್ ಇದ್ದಾರೆ ಇಲ್ಲಿ ಪಾರ್ಕಿಂಗ್ ಮೇಂಟೆನೆನ್ಸ್ ಎಲ್ಲ ಇಲ್ಲೇ ಇವರೇ ಮಾಡೋದು. ಸೊ ನೀವೇನಾದ್ರೂ ಪಾರ್ಕಿಂಗ್ ಮಾಡಬೇಕು, 2 wheelers 4 wheelers ಅಂದ್ರೆ ಈ ಅಂಕಲ್ ಇರ್ತಾರೆ, ಇವರೇ ಎಲ್ಲ ಮೇಂಟೆನೆನ್ಸ್ ಮಾಡೋದು. ಅವ್ರದ್ದು ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಆ ಚಾರ್ಜಸ್ ಕೊಟ್ಬಿಟ್ಟು ನೀವು ಹೋದ್ರೆ ಈ ವೆಹಿಕಲ್ಸ್ ಎಲ್ಲ ಇವರೇ ಮೇಂಟೈನ್ ಮಾಡ್ತಾರೆ. ನಿಮ್ ಖುಷಿ ತಗೊಂತೀವಿ, ಇಲ್ಲ ಅಂದ್ರೆ ಅಷ್ಟೇ. ಬಟ್ ನಿಮ್ ವೆಹಿಕಲ್ಸ್ ಮಾತ್ರ ಸೇಫ್ ಸೇಫ್ಟಿ ನೋಡ್ಕೊಳ್ಳೋದಕ್ಕೆ ಇರ್ತಾರೆ. ಬಟ್ ಮ್ಯಾಂಡೇಟ್ರಿ ಏನಿಲ್ಲ ಚಾರ್ಜಸ್. ಬಟ್ ನಿಮ್ ಖುಷಿಯಾಗಿ ನೀವು ಕೊಟ್ರೆ ಆನೆಸ್ಟಿ ಪರ್ಸನ್ ಆರ್ ವೆರಿ ಹಂಬಲ್ ಪರ್ಸನ್. ಯಾ, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ನೋಡಿ ಗೈಸ್, ಈಗ ನಾವು 8ಗೆ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕಿಂಗ್. ಆ್ಯಂಡ್ ಎಷ್ಟೊತ್ತಾಗುತ್ತೆ ಟ್ರೆಕ್ಕಿಂಗ್ ಫುಲ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅಂತೆಲ್ಲ ನೋಡೋಣ. ಇದು ಫಸ್ಟ್ ಆರ್ಚ್ ಆಫ್ ಟ್ರೆಕ್ಕಿಂಗ್. ಆ್ಯಂಡ್ ಈ ಥರ ಆರ್ಚಸ್ ಇನ್ನೂ ಜಾಸ್ತಿ ಬರುತ್ತಂತೆ. ಸೊ ನೋಡೋಣ. ಅಲ್ಲಲ್ಲಿ ಈ ಥರ ನಮಗೆ ರೆಸ್ಟಿಂಗ್ ಸ್ಪಾಟ್ಸ್ ಇರುತ್ತೆ, ನಾವು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅವ್ರು ಯಾರೋ ಪ್ರೊಫೆಷ್ನಲ್ ಟ್ರೆಕ್ಕರ್ ಥರ ಇದ್ದಾರೆ. ಇದು ಯಾವ ಫ್ಯಾಮಿಲಿಗೆ ಬರುತ್ತಾ ಹೇಳಿ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಬ್ರೋ, ಇವ್ರು ಏನೋ ಬಾಟ್ನಿಸ್ಟ್ ಸ್ವಲ್ಪ ಎಕ್ಸಾಮಿನ್ ಮಾಡ್ತಿದ್ದಾರೆ ಇಲ್ಲಿ ಇದು ಅಂತ. ಉಸಿರೋಗ್ಬಿಟ್ಟೈತೆ. ಸ್ಮೆಲ್ ಬರ್ತಿದೆ. ಇದು ಮರದ ನೇಚರ್ ಫೀಲ್ ಆಗ್ತಾ ಇದ್ದೀನಿ. ಎಂತ ಪ್ಲಸ್ ಯೂಸ್ ಮಾಡ್ತಾರೆ ಗಿಡ? ನೀಲಗಿರಿ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ.
ನೋಡಿ ಗೈಸ್, ಇವ್ರು ಸ್ಮೆಲ್ ನೋಡ್ಬಿಟ್ಟು ಒಂದು ಯಾವ್ದೋ ಪ್ಲಾಂಟ್ ಸ್ಪೀಸೀಸ್ ನ ಐಡೆಂಟಿಫೈ ಮಾಡ್ತಿದ್ದಾರೆ. ಸರ್ ಹೇಳಿ. ಸಾಮಾನ್ಯದವರಲ್ಲ, ಅಸಾಮಾನ್ಯದ ಮನುಷ್ಯ. ಅದು ಒಂಥರ ಮೆಂಟೋಪ್ಲೆಸ್ಗೆಲ್ಲ ಯೂಸ್ ಮಾಡ್ತಾರೆ. ಅದು ನೀಲಿದಿಯಲ್ಲಿ ಸರ್ಫಿಸ್ಟ್ ಅಂತ ನನ್ನ ನೇಮ್ ಮತ್ತೋಗಿದ್ದೀನಿ. ನಮ್ಮ ಮತ್ತೆ ಇನ್ನೊಂದು ವಿಡಿಯೋದಿದೆ. ನೋಡಿ ಗೈಸ್, ಇದು ಸೆಕೆಂಡ್ ಆರ್ಚ್. ಆಗ್ಲೇ ನೋಡಿದ್ವಲ್ಲ, ರೆಸ್ಟಿಂಗ್ ಸ್ಪಾಟ್ ಅಲ್ಲ, ಆರ್ಚ್ ಹೇಳ್ತಿರೋದು. ಇಷ್ಟು ಮೇಲ್ಸ್ ಇದೆ ಅಂತ ಆ ಕಾಲದಲ್ಲಿ ಟಿಕೆಟ್ ಮಾಡ್ತಿದ್ರು. ಹೌದಾ? ಇಲ್ಲಾಂದ್ರೆ ಒಂದು ಗುರ್ತು ಇಲ್ಲಿವರೆಗೂ ಹತ್ತಿದ್ರೆ ಇದಕ್ಕೆ ಏನಾದ್ರು ಬಂದಿದ್ದೀವಿ ಅಂತ ಒಂದು ಎಷ್ಟು ಹತ್ತಿದೀವಿ ಅನ್ನೋ ಗುರ್ತಿಗೆ ಈ ಆರ್ಚ್ ಹಾಕಿದ್ರಂತೆ. ನೋಡಿ ಗೈಸ್, ಇದು ಸೆಕೆಂಡ್ ರೆಸ್ಟಿಂಗ್ ಏರಿಯಾ. ಅಂಡ್ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಎಲ್ಲಂದ್ರಲ್ಲೇ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಅಲ್ಲಿಗಿಂತ ಇಲ್ಲೇ ಜಾಸ್ತಿ ಇದೆ. ನೀವೇನೇ ಪ್ಲಾಸ್ಟಿಕ್ ಐಟಮ್ಸ್ ತಂದಿದ್ರು ಇದರಲ್ಲೇ ಹಾಕ್ಬಿಟ್ಟು ಹೋಗ್ಬೇಕು. ಹಾಂ ಬ್ರೋ, ಚಿಕ್ಕದೊಂದು ಮೂರ್ತಿದೆ. ಇದು ಬಸವನ ಮೂರ್ತಿ. ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲ. ಹಳೆ ಕಾಲದವರು ದೇವರು. ಬ್ರೋ ಹೇಗಿದೆ ಬ್ರೋ ಚಿತ್ರಾನ್ನ? ಸಕ್ಕದಾಗಿದೆ ಬ್ರೋ. ಚಟ್ನಿ ಮಾತ್ರ ಸ್ವಲ್ಪ ಹೊರಗೋಗಿದೆ. ಡ್ರೈ ಚಟ್ನಿ ಚಿತ್ರಾನ್ನ ಸೂಪರ್ ಆಗಿದೆ ಬ್ರೋ. ಓಕೆ ಬ್ರೋ.
A few moments later. ನೋಡಿ ಗೈಸ್, ಕೊನೆಗೂ ಬಂದ್ಬಿಟ್ವಿ ಲಾಸ್ಟ್. ಆ್ಯಂಡ್ ಈಗ ಎಂಟ್ರೆನ್ಸ್ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇದೇ ಎಂಟ್ರೆನ್ಸು. ನೋಡಿ ಗೈಸ್, ಇದೇ ಮನೆನ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ತೋರಿಸಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ನೋಡಿ, ಈ ಥರ ಇದೆ ಈ ಮನೆ. ಆ್ಯಂಡ್ ಇಲ್ಲಿ ಕಾಣಿಸಿರೋದು ಇದು ಅಲ್ಲಿರುವಂತಹ ಬಾವಿ. ಆ್ಯಂಡ್ ಅಲ್ಲಿ ಕಾಣಿಸಿರೋ ಮನೆಯೇ ಈ ಸಮ್ಮರ್ ಹೌಸ್ ಆಫ್ ಟಿಪ್ಪು ಸುಲ್ತಾನ್. ಯಾಕೋ ಬೋರ್ ಆಗ್ತಿದ್ಯಾ ಬ್ರೋ? ಬನ್ನಿ ಹೋಗೋಣ, ಟ್ರಿಪ್ ಹೋಗೋಣ ಬನ್ನಿ. ಬೇಜಾರಾಗ್ತಿದ್ಯಾ? ನಮ್ಮ ಜೊತೆ ಬನ್ನಿ ಹೋಗೋಣ. 9 ಜನ ಇದ್ದೀವಿ, ನೀವು ಸೇರಿಕೊಂಡು ರೌಂಡ್ ಫಿಗರ್ 10 ಜನ ಆಗ್ತೀವಿ. ಬನ್ನಿ. ಏನು ಬ್ರೋ, ಹಂಗೆ ಕರೆಯೋಷ್ಟೊತ್ತಿಗೆ ಬರಲ್ಲ ಅಂದರೆ ಓಕೆ ಅಲ್ವಾ? ಕಾಲ್ ತೋರಿಸ್ಬಿಡೋದಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಬ್ರೋ, ಇಲ್ಲಿ ಇನ್ಸ್ಪೆಕ್ಷನ್ ನಡೀತಿದೆ. ನಮ್ಮ ಬಿಡಿ ಬ್ರೋ, ಅವರು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಮಾಡಲಿ. ಬ್ರೋ, ಏನ್ ಮಾಡ್ತಿದ್ದೀರಾ ನೀವು? ಹಿಂಗೆಲ್ಲ ಮಾಡ್ಬೇಡಿ, ಅದ್ರಲ್ಲಿ ಏನು ಇಲ್ಲ. ಬ್ರೋ ಎಷ್ಟೆಲ್ಲ ಕ್ರಾಸ್ ಚೆಕ್ ಮಾಡ್ತಿಲ್ಲ ಬಿಡಿ, ಅದ್ರಲ್ಲಿ ಏನಿಲ್ಲ. ನಾವು ಅಂತ ಐಟಮ್ಸ್ ಏನು ತಂದಿಲ್ಲ. ಹೋಗ್ಲಿ ಜಿಪ್ಪು, ನೀನೇ ಓಪನ್ ಮಾಡಪ್ಪ. ಅದಕ್ಕೆ ಡೌಟ್ ನಮ್ಮ ಮೇಲೆ, ಏನೋ ತಂದ್ಬಿಟ್ಟವ್ರೆ ಅಂತ. ಬಾಂಬ್ ಚಕಪ್ಪ ಅಲ್ಲ, ಬಾಂಬ್ಸ್ ಕೊಡ ಇವು ಸ್ಪೆಷಲಿಸ್ಟಾ ಬ್ರೋ? ಇಲ್ಲ ಬಿಡಿ ಬ್ರೋ. ಟ್ರೈನ್ ಬೈ ಡೆಹ್ರಾಡೂನ್ 32nd ಬ್ಯಾಚ್ 42 ನಂಬರ್. ಏನಿಲ್ಲ ಬ್ರೋ. ಬ್ರೋ ಏನಿಲ್ಲ ಬ್ರೋ. ಆಗೈತೆ ಬ್ರೋ ನಿಮ್ದು ಚೆಕ್ಕಿಂಗು? ಚಾರ್ಜರ್ ಕಿತ್ತಾಗ್ತೈತಪ್ಪ ಇದು. ಈ ತರ ಹಿಂಸೆ ಕೊಟ್ರೆ ಹೆಂಗಪ್ಪ ಬದುಕೋದು? ನನ್ನ ಬ್ಯಾಗ್ ನೋಡ. ನೋಡಿ ಬ್ರೋ, ಇವ್ರದೇ ಬ್ಯಾಗ್ ಅದು. ಏನು ಗುರು ಈ ತರ ನೋಡಿ ಬ್ರೋ, ಆಯ್ತು. ಒಂದು ಕೋತಿಯ ದುರಂತ ಕತೆ.